ವಾಣಿಜ್ಯ ನಗರಿ ಮುಂಬೈನಲ್ಲಿ ಮಳೆ ಸಂಬಂಧಿತ ಅನಾಹುತಗಳ ಸರಣಿ ಮುಂದುವರಿತಾ ಇದೆ. ನಿನ್ನೆ ನಾವು ಗಮನಿಸ್ತಾ ಇದ್ವಿ ಹೇಗೆ ಅನಧಿಕೃತ ಹೋರ್ಡಿಂಗ್ ಒಂದು ಬಿದ್ದ ಪರಿಣಾಮ 14 ಮಂದಿಯ ಸಾವಾಯಿತು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಘಟನೆಯಲ್ಲಿ 74ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಏಕಾಏಕಿ ಕಬ್ಬಿಣದ ಜಾಹೀರಾತು ಫಲಕ ಕುಸಿದಿದೆ. ಅಂದ್ರೆ ವಿಪರೀತವಾಗಿ ಧೂಳು ಗಾಳಿ ಅಲ್ಲಿ ಎದ್ದಿತ್ತು. ಇದರ ಪರಿಣಾಮವಾಗಿ ಸುಂಟ್ರು ಗಾಳಿ ಸೃಷ್ಟಿಯಾಗಿ ತುಂಬಾ ತೂಕ ಇದ್ದಂತಹ ಹೋರ್ಡಿಂಗ್ ನೋಡ್ತಾ ಇದ್ದ ಹಾಗೆ ಇದು ಅನಧಿಕೃತ ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅದು ಆ ಪೆಟ್ರೋಲ್ ಬಂಕ್ ಮೇಲೆ ಬಿದ್ದ ಪರಿಣಾಮ ಮಳೆ ಅನ್ನೋ ಕಾರಣಕ್ಕೆ ಆಶ್ರಯ ಪಡೆದಿದ್ದಂತಹ 100ಕ್ಕೂ ಹೆಚ್ಚು ಜನ ಈ ಡೆಡ್ಲಿ ಇನ್ಸಿಡೆಂಟ್ಗೆ ಸಾಕ್ಷಿಯಾದ್ರು. ಅದರಲ್ಲಿ 74 ಜನರಿಗೆ ಗಂಭೀರ ಗಾಯಗಳಾಗಿದ್ರೆ 14 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆ ಇನ್ಸಿಡೆಂಟ್ ನ ಡೆಡ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಭಯಾನಕವಾಗಿದೆ. ಅತ್ಯಂತ ಬೀಭತ್ಸ ಘಟನೆಯಲ್ಲಿ 14 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದು ಅನಧಿಕೃತ ಫಲಕ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಬಿಕಾಸ್ ಅಲ್ಲಿನ BMC ಪ್ರಕಾರ 40x40 ಅಡಿ ಆಡ್ ಮಾತ್ರ ಹಾಕೋದಕ್ಕೆ, ಆ ಫ್ಲೆಕ್ಸ್ ಗಳನ್ನ ಹಾಕೋದಕ್ಕೆ ಅವಕಾಶ ಇದೆ. ಬಟ್ ಇದು 120x120 ಅಡಿ ಹಾಕಿದ್ರು. ಇದು BMC ಅಧಿಕಾರಿಗಳ ಎಡವಟ್ಟು, ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಸ್ಥಳೀಯರ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ ಮೇಲೆ 100ಕ್ಕೂ ಹೆಚ್ಚು ಅಡಿ ಎತ್ತರದ ಜಾಹೀರಾತು ಫಲಕ ಏನಿತ್ತು ಅದು ಬಿದ್ದ ಪರಿಣಾಮ, ಘಟನೆ ನಡಿಬೇಕಾದ್ರೆ ಆ ಜಾಗದಲ್ಲಿ 100ಕ್ಕೂ ಹೆಚ್ಚು ಜನ ಇದ್ದ ಪರಿಣಾಮ ಅವ್ರ ಮೇಲೆ ಎಫೆಕ್ಟ್ ಆಗಿದೆ. ನೋಡಿ, ವಿಡಿಯೋ ಮಾಡ್ತಾ ಇದ್ದವ್ರು ಕೂಡ ಹೇಳ್ತಾ ಇದ್ದಾರೆ ಆ ಆಕ್ಸಿಡೆಂಟ್ ನ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅಲ್ಲಿ ಬದುಕುಳಿದವರ ಚಾನ್ಸಸ್ ಕೂಡ ತೀರಾ ಲೋ ಅಂತ, ಮರ್ಗಯ ಅಂತ ಹೇಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಇನ್ನೊಂದು ಕಡೆಗೆ ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರತೆಗೆಯುವಂತಹ ಕೆಲಸ ಹಾಗೂ ಹೋರ್ಡಿಂಗ್ ಅನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಸ್ಮಶಾನ ಮೌನ ಆವರಿಸಿದೆ. ಮೃತರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಏಷ್ಯಾದ ರಿಚೆಸ್ಟ್ ಪಾಲಿಕೆ ಯಾವುದು ಅಂತ ಕೇಳಿದ್ರೆ BMC ಅಂತ ಹೇಳ್ತೀವಿ ನಾವು. ಇಲ್ಲಿ ನಮ್ಮಲ್ಲಿ ಹೆಂಗೆ BBMP ಬಗ್ಗೆ ನಾವು ಮಾತಾಡ್ತೀವಿ, ಹಾಗೆ BMC ಕೂಡ ಅಲ್ಲಿ ಅದರ ವ್ಯಾಪ್ತಿಗೆ ಬರುತ್ತೆ. ಇದೆಲ್ಲವೂ ಕೂಡ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಆಮೇಲೆ ಈ ಹೋರ್ಡಿಂಗ್ ಯಾರಿಗೆ ಸಂಬಂಧಪಟ್ಟಿದ್ದೋ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆಯಾ? ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆಯಾ? ಬಿಕಾಸ್ ಇದು ಬೇಜವಾಬ್ದಾರಿತನದ ಪರಮಾವಧಿ ಅಂತ. ಮಮತಾ, ಸದ್ಯಕ್ಕೆ ಅಲ್ಲಿರುವಂತಹ ಗಾಯಾಳುಗಳನ್ನ ರಕ್ಷಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಕೂಡ ಯಾವುದೇ ಅಧಿಕೃತ ದೂರುಗಳು ಕೂಡ ದಾಖಲಾಗಿಲ್ಲ. ಈಗ ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಮಾಲೀಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಇದು ಅನುಮತಿ ಸಿಕ್ಕಿದ್ದು ಹೇಗೆ, ಮತ್ತೆ ಯಾರು ಈ ಒಂದು ಜಾಹೀರಾತು ಫಲಕವನ್ನ ಹಾಕಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಒಂದು ಬೃಹತ್ ಫ್ಲೆಕ್ಸ್ ನ ಅಡಿಯಲ್ಲಿ 100ಕ್ಕಿಂತ ಹೆಚ್ಚು ಜನರು ಸಿಗಾಕೊಂಡಿದ್ರು. ಈವರೆಗೂ ಕೂಡ 14 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. 60ಕ್ಕಿಂತ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ ಇನ್ನೂ ಕೂಡ ಕೆಲವರು ಬಹಳಷ್ಟು ಸಾವು ಬದುಕಿನ ನಡುವೆಯಲ್ಲಿ ಹೋರಾಟ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಸದ್ಯಕ್ಕೆ ಮುಂಬೈ ಪೊಲೀಸರು ಕೊಡ್ತಾ ಇರುವಂತದ್ದು. ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇವತ್ತು ಏನು ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತೆ ಆ ಫ್ಲೆಕ್ಸ್ ಯಾರು ಹಾಕಿದ್ರು ಅವ್ರ ವಿರುದ್ಧ ದೂರು ದಾಖಲಾಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದ್ರ ಜೊತೆಗೆ ಮುಂದಿನ 2-3 ದಿನಗಳ ಕಾಲ ಭಾರಿ ಮಳೆ ಆಗುವಂತ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಮತ್ತಷ್ಟು ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.